ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಗುಡೂರು ಎಸ್ಸಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 2023 ಹಾಗೂ 24ನೇ ಸಾಲಿನಲ್ಲಿ ದನದ ದೊಡ್ಡಿ ಕುರಿ ಶೆಡ್ ನಿರ್ಮಾಣ ಮಾಡಿಕೊಂಡಿರುವ ರೈತಾಪಿ ವರ್ಗದವರಿಗೆ ಬಿಲ್ ಮಂಜೂರಾತಿ ಮಾಡದೇ ಇರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಸದಸ್ಯ ಮೆಹಬೂಬಾ ಪಾಜೇಸಾಬಾ ಆರಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು. ಗುಡೂರು ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥ ರೈತರ ಅನುಕೂಲಕ್ಕಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯಲ್ಲಿ ಇವತ್ತು ಕುರಿ ಶೆಡ್ಡು ಮತ್ತು ದನದ ಶೆಡ್ಡುಗಳನ್ನು ನಿರ್ಮಾಣ ಮಾಡಿ ಇವತ್ತು ನಮ್ಮ ಗುಡೂರಿನ ರೈತರು 2-3 ವರ್ಷ ಆದ್ರೂ ಇವತ್ತಿನವರೆಗೂ ಆ ಒಂದು ಕುರಿ ಮತ್ತು ದನ ಶೆಡ್ಡಿನ ಬಿಲ್ ಪಾವತಿಯನ್ನು ಎನ್ಆರ್ಐಜಿಯ ಇಂಜಿನಿಯರ್ ಶ್ರೀಕಾಂತ್ ಹುಲ್ಲಳ್ಳಿ ಅವರು ಮಾಡದೇ ಇರುವ ಕಾರಣದಿಂದ ಇವತ್ತು ನಾವೆಲ್ಲರೂ ಗ್ರಾಮ ಪಂಚಾಯಿತಿ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಹಿಂದೆ 2-3 ತಿಂಗಳ ಹಿಂದೆನೂ ಮಾನ್ಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು, ಅಭಿವೃದ್ಧಿ ಅಧಿಕಾರಿಗಳು ಇಂಜಿನಿಯರಿಗೆ ಮೌಖಿಕವಾಗಿ ಅದನ್ನು ಸರಿಪಡಿಸ್ರಿ ಅಂತ ಹೇಳಿದರೂ ಕೂಡ ಅವರು ಮಾಡಲಿಲ್ಲ. ಆದರೂ ನಾವು ಮುಂದುವರೆದು ಹುನಗುಂದ ಇಳಕಲ್ ತಾಲೂಕ್ ಪಂಚಾಯಿತಿಯ ಇಒ ಸಾಹೇಬರಾದಂಥ ಸನ್ಮಾನ್ಯ ಶ್ರೀ MS ದೇಶಪಾಂಡೆ ಸಾಹೇಬರ ಗಮನಕ್ಕೆ ತಂದಿದ್ದು ಇರುತ್ತದೆ. ಅವರು ಕೂಡ ಕರೆದು ಅವರಿಗೆ ಹೇಳಿದಾಗೂ ಇವತ್ತಿಗೂ ಮಾಡಿಲ್ಲ. ಕೊನೆಯದಾಗಿ ಅವರು TC ಅವರಾದಂಥ ವಿಶ್ವನಾಥ್ ಸರ್ ಅವರು AD ಅವರು ಸ್ವತಃ ಗ್ರಾಮ ಪಂಚಾಯಿತಿಗೆ ಬಂದು ಫೈಲನ್ನು ಪರಿಶೀಲನೆ ಮಾಡಿ ಆ ಇಂಜಿನಿಯರಿಗೆ ಇದು ಫೈಲ್ ರೆಡಿ ಮಾಡ್ಕೊಂಡು ಕಳಿಸ್ಕೊಡ್ರಿ ಅಂತ ಹೇಳಿ ಇವತ್ತು 3-4 ತಿಂಗಳು ಗತಿಸಿದ್ರು ಆ ಇಂಜಿನಿಯರ್ ಪಂಚಾಯಿತಿ ಸಮೀಪಕ್ಕೂ ಬಂದಿಲ್ಲ. ನಮ್ಮ ರೈತರು ಅವರಿಗೆ ಫೋನ್ ಹಚ್ಚಿದಾಗ ಉಡಾಪಿ ಉತ್ತರ ಕೊಟ್ಟು ಏನು ಮಾಡ್ಕೊಡ್ತೀರಿ ಮಾಡಿಕೊಡ್ರಿ ಒಂದು ಲೆಕ್ಕ ಏನೋ ಮಾತಾಡೋರಂತ ನಮ್ಮ ಗಮನಕ್ಕೆ ಬಂತು. ಅದಕ್ಕಾಗಿ ಆ ಇಂಜಿನಿಯರು ಮತ್ತು EO ಸಾಹೇಬರು ಬಂದು ಈ ಒಂದು ಸಮಸ್ಯೆ ಬಗೆಹರಿಸುವವರೆಗೂ ನಾವು ಇದನ್ನ ಅನಿರ್ದಿಷ್ಟ ಹೋರಾಟವನ್ನು ಕೈ ಬಿಡುವುದಿಲ್ಲ ಅಂತ ಹೇಳಕ್ಕೆ ಇಚ್ಛೆಪಡ್ತೇವೆ. ಗ್ರಾಮ ಪಂಚಾಯಿತಿ ಸದಸ್ಯನಾಗಿರುವ ಮೆಹಬೂಬಾ ಸಾಬಾ ಪಾಜೇಸಾಬಾ ಆರಿಯವರು ಹಲವಾರು ಬಾರಿ ರೈತರ ಪರವಾಗಿ PDO ಸೇರಿದಂತೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಗುಡೂರು ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನಲ್ಲಿ ಕುರಿ ಶೆಡ್ ನಿರ್ಮಾಣ, ದನಗಳ ಶೆಡ್ ನಿರ್ಮಾಣ ಮಾಡಿಕೊಂಡ ರೈತರಿಗೆ ಬಿಲ್ 1-1.5 ವರ್ಷದಿಂದ ಬಿಲ್ ಆಗಿಲ್ಲ. ಆ ಕಾರಣಕ್ಕೆ ಧರಣಿ ಸತ್ಯಾಗ್ರಹ ಕೈಗೊಂಡಿವಿ. ಮತ್ತು 2024-25ನೇ ಸಾಲ ಮುಗಿಯಕ್ಕೆ ಬಂದೈತೆ. ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ವಾರ್ಡ್ಗಳಲ್ಲಿ ಆಗಲಿ ಗ್ರಾಮಗಳಲ್ಲಿ ಇನ್ನೂವರೆಗೆ ಆದರೂ ಒಂದು ಕಾಮಗಾರಿ ಪ್ರಾರಂಭ ಆಗಿಲ್ಲ. ಯಾವ ಕಾರಣಕ್ಕಾಗಿಲ್ಲ ಅನ್ನೋ ಉದ್ದೇಶ PDO ಅಧಿಕಾರಿಗಳು ಹಾಗೂ ಇಂಜಿನಿಯರ್ ಬಂದು ನಮಗೆ ಹೇಳಿಕೆ ಕೊಡುವವರೆಗಿನ ನಾವು ಧರಣಿ ಸತ್ಯಾಗ್ರಹ ಏನು ತೆಗೆದುಕೊಳ್ಳಲ್ಲ. ಇದುವರೆಗೂ ಯಾವುದೇ ರೈತರಿಗೂ ಬಿಲ್ ಪಾವತಿ ಮಾಡದೆ ಅಸಡ್ಡೆ ತೋರಿದ್ದಾರೆ. ಅಲ್ಲದೆ 2024 ಹಾಗೂ 25ನೇ ಸಾಲಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲಿಯವರೆಗೂ ವಾರ್ಡ್ಗಳಲ್ಲಿ ಯಾವುದೇ ಕಾಮಗಾರಿಗಳಿಗೆ ಮಂಜೂರಾತಿ ನೀಡದೆ ಕೂಲಿ ಕಾರ್ಮಿಕರಿಗೂ ಉದ್ಯೋಗ ನೀಡದೆ ಗ್ರಾಮಗಳ ಅಭಿವೃದ್ಧಿಯನ್ನ ಕಡೆಗಣಿಸುತ್ತಿದ್ದಾರೆ ಎಂದು ತಮ್ಮ ಅಳಲನ್ನ ವ್ಯಕ್ತಪಡಿಸಿದರು. 2023-24ನೇ ಸಾಲಿನಲ್ಲಿ ಕುರಿ ದಡ್ಡಿ ಮತ್ತು ದನದ ದಡ್ಡಿ ಕಾಮಗಾರಿಯಾಗಿದ್ದು, ಕಾಮಗಾರಿಯಲ್ಲಿ NMR ಕಾಮಗಾರಿ ಹಂತ ಮುಗಿದಿದೆ, ಪೇಮೆಂಟ್ ಆಗಿದೆ. ಈ ಮೆಟೀರಿಯಲ್ ಪೇಮೆಂಟ್ ಆಗಬೇಕು. ಹಿಂದಿದ್ದಂಥ ಶ್ರೀಕಾಂತ್ ಹುಲ್ಲಳ್ಳಿ ಅವರು ಇದನ್ನು ಹಿಂದೆ ರೆಕಾರ್ಡ್ ಮಾಡಿ ಬಿಲ್ ಮಾಡೋಕ್ಕಿತ್ತು. ಅವರು ಹಲವಾರು ಬಾರಿ ಹೇಳಿದ್ವಿ, ನಾವು ಅವ್ರಿಗೆ ಮೌಖಿಕವಾಗಿ ಹೇಳಿದ್ವಿ. ಆ ಫಲಾನುಭವಿ ಕರ್ಕೊಂಡು ಹೋಗಿ ಹೇಳಿದ್ವಿ. ಮೊನ್ನೆಗೆ ಪ್ರಗತಿಫಲನ MLA ಸಾಹೇಬ್ ಪ್ರಗತಿಫಲನ ಸಭೆ ತೆಗೆದುಕೊಂಡಾಗ ಸಹಿತ ಹೇಳಿದ್ವಿ. ಆದರೂ ಅವ್ರು ಕೆಲಸ ಮಾಡೋವಲ್ಲ. ಈಗ ನಾನು ED ಅವ್ರ ಜೊತೆ ಮಾತಾಡಿದ್ದೆ. ಇಲ್ಲ, ಈ ಹೊಸ ಇಂಜಿನಿಯರ್ ಬಂದನಂದರೆ ಅವ್ರ ಕಡೆಯಿಂದ ಹೇಳಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಬಿಲ್ ಮಾಡ್ರಿ ಅಂತ ಹೇಳ್ಯಾರ. ವರದಿ ಮಹಾಂತೇಶ ಕುರಿ, ಇಳಕಲ್.